ನಮ್ಮ ಸುಬ್ರಾಯಣ್ಣವರು ಕೂಡ ವಿಶೇಷವಾಗಿ ಹೂವುಗಳ ಮಳೆಯನ್ನ ಸುರಿಸೋದಕ್ಕೆ ನಮ್ಮ ಈಶ್ವರೇಶ್ ರಾಯಣ್ಣ ಸಾಹೇಬರಿಗೆ ಅಣಿಯಾಗ್ತಾ ಇದ್ದಾರೆ. ಸುಬ್ರಾಯಣ್ಣವರು ಹೂವಿನ ಮಳೆ ಆಚೆ ಮಾಮೂಲಿ ಮಳೆ, ನೀರಿನ ಮಳೆ, ಈಗ ಹೂವಿನ ಮಳೆಯನ್ನು ಸುರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕೃಷ್ಣನವರಿಗೆ ಸನ್ಮಾನ. ಗೋಪಾಲ್ ಅವರು ಕೂಡ ಸನ್ಮಾನ. ಮೊಹಮ್ಮದ್ ಸಿದ್ದಿಕ್, ಮೊಹಮ್ಮದ್ ಸಿದ್ದಿಕ್ ಅವರು ಕೂಡ ಸನ್ಮಾನ. ಮೊಬೈಲ್ ಇನ್ನ ಒಂದು ಅಂಬೇಡ್ಕರ್ ನರಸಿಂಹಣ್ಣ ಅವ್ರಿಗೆ ಅವರು ಕೂಡ ಸನ್ಮಾನ ಜೋರಾಗಿ. ಧನ್ಯವಾದಗಳು, ಚಪ್ಪಾಳೆ ಜೋರಾಗಿ. ನಮ್ಮ ಈಶ್ವರ ರಾಯರು ಎಲ್ಲಿರ್ತಾರೋ ಅಲ್ಲಿ ಏನೋ ಒಂದು ವಿಶೇಷ ಇರುತ್ತೆ. ಮಾಮೂಲಿ ತರ ಇರಲ್ಲ, ಪ್ಲೈನ್ ಇರಲ್ಲ, ಪ್ಲೈನ್ ದೋಸೆ ಇರಲ್ಲ, ಮಸಾಲೆ ದೋಸೆನೇ ಇರುತ್ತೆ. ಅವರ ಒಂದು ಅಷ್ಟು ದೊಡ್ಡ ವ್ಯಕ್ತಿಗಳು ಎಷ್ಟು ಸರಳತೆ ಅಂದ್ರೆ ಬಹಳ ನಿಜವಾಗ್ಲೂ ಖುಷಿ ಆಗುತ್ತೆ. ಅವರ ಸರಳತೆ, ಅವರ ಶ್ರದ್ಧೆ, ಭಕ್ತಿ, ಆಸಕ್ತಿ, ಹುರುಪು, ಹುಮ್ಮಸ್ಸು, ಉಲ್ಲಾಸ, ಉತ್ಸಾಹ, ಅವರ ಸಂಸ್ಕಾರ, ಆಚಾರ, ವಿಚಾರ, ನಡೆ, ನುಡಿ ಯಾವುದ್ರಲ್ಲೂ ಕೂಡ ಅವರು ಮೈನಸ್ ಆಗಲ್ಲ. ಮುಬಾರಕ್ ಜೆಕೆ ಕನ್ನಡದ ಮುಬಾರಕ್ ಸಾರ್ ಅವರಿಗೆ, ವರುಣ್ ರವರಿಗೆ ಸನ್ಮಾನ. ದಯವಿಟ್ಟು ಬನ್ನಿ ವರುಣ್ ರವರೇ, ಬನ್ನಿ ವರುಣ್, ನಗು ಮುಖದ ಸರ್ದಾರ, ಬನ್ನಿ ಬನ್ನಿ ವರುಣ್, ಬನ್ನಿ ಇರ್ಲಿ, ಅವ್ರ ಜೊತೆ ನೀವು ಇರ್ಬೇಕು ಸರ್. ಹಾಗೆ ನಮ್ಮ ಚಂದ್ರೂರ್ ಅವರಿಗೆ ವಿಶೇಷವಾಗಿ ನೋಡಿ, ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ, ನಮ್ಮ ಟುಡೇ ಕನ್ನಡದ ಸಂಸ್ಥಾಪಕರು, ಒಳ್ಳೆಯ ಸಹೃದಯಿ, ಸರಳತೆಯ ಸಾಕಾರ ಮೂರ್ತಿ. ಕಷ್ಟ ಎಲ್ಲಿರುತ್ತೆ ಅಲ್ಲಿಗೆ ಚಂದ್ರೂರು ಮೊದಲಿರ್ತಾರೆ. ಚಂದ್ರೂರ್ ಅವರಿಗೆ ಒಳ್ಳೇದಾಗ್ಲಿ. ಹಾಗೆ ಮುಬಾರಕ್ ಅವರು ಜೆಕೆ ಕನ್ನಡದ, ಜೆಕೆ ಕನ್ನಡ ನ್ಯೂಸ್ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಮುಬಾರಕ್ ಅವರಿಗೆ ಸನ್ಮಾನ. ಹಾಗೆ ವರುಣ್ ಅವರಿಗೆ ಸನ್ಮಾನ. ಹಾಗೆ ಡಾಕ್ಟರ್ ಕೇಶವ್ ಅವರಿಗೆ ಸನ್ಮಾನ. ಹಾರ, ವಿಶೇಷವಾದ ಹಾರ, ಮೈಸೂರು ಪೇಠ. ಹಾಗೆ ನಮ್ಮ ಶಶಾಂಕ್ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ವರುಣ್ ಅವರಿಗೂ ಕೂಡ ವಿಶೇಷವಾಗಿ ಸನ್ಮಾನ. ಜೋರ ಚಪ್ಪಾಳೆ ಕೊಡಬೇಕು ವರುಣ್ ಅವರಿಗೆ. ಹಾಗೆ ನಮ್ಮ ಟುಡೇ ಕನ್ನಡದ ಚಂದ್ರರವರು ಬಹಳ ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಎಷ್ಟು ಇಷ್ಟಪಟ್ಟು ಮಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ನೋಡಿ. ನಮ್ಮ ಈಶ್ವರೇಶ್ ನಾಯ್ಡು ಅವರು ಮಳೆಯನ್ನು ಸುರಿಸ್ತಾ ಇದ್ದಾರೆ, ಹೂವಿನ ಮಳೆ. ಹೌದು, ಖಂಡಿತ. ಈಗ ಶಾಲು ಆರೆಲ್ಲ ಹಾಕ್ಸ್ಕೋಬಹುದು, ಅದರಿಂದ ಎಷ್ಟು ಕಷ್ಟಪಟ್ಟಿದೆ ನನಗೆ ಗೊತ್ತು. ಯಾರು ₹1 ಇಲ್ಲದೆ ನಾವು ಮಾಡ್ತಾ ಇದ್ದೀವಿ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕಾರ್ಯಕ್ರಮ ಅಂದ್ರೆ ಸಾಧಕರನ್ನ ಗುರುತಿಸೋದೇ ನನ್ನ ಅಜೆಂಡಾ ಆಗಿರುತ್ತೆ. ಯಾಕಂದ್ರೆ ಸಾಧಕರು ಎಷ್ಟೋ ಜನ ಹಿಂದೆ ಇರ್ತಾರೆ, ದುಡ್ಡು ಕೊಟ್ಟರೆ ಮಾತ್ರ ಸನ್ಮಾನ ಅಲ್ಲ, ಅವ್ರ ಸಾಧನೆಗೆ ಸನ್ಮಾನ ಮಾಡಿ, ಅದು ನಿಜವಾದ ಸನ್ಮಾನ. ಅದು ನನ್ನ ಅಜೆಂಡಾ. ನನ್ನ ಮಾಧ್ಯಮದಿಂದ, ನಮ್ಮ ರಾಯ್ಡು ಸರ್ ಕಡೆಯವರಿಂದ, ನಮ್ಮ ಸದಾನಂದ ಸ್ವಾಮಿ ಸರ್, ಪ್ರತಿಯೊಬ್ಬರು ನನಗೆ ಬೆನ್ನೆಲುಬಾಗಿದ್ದಾರೆ. ಒಂದು ಮಾತ್ರ, ನನ್ಗೆ ಯಾರು ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಜ್ಞಾನ ವಿಶೇಷವಾದದ್ದು ತೋರಿಸುತ್ತೆ. ಅದೇ ಇದೊಂದು ವಿಶೇಷವಾದ ಕೊಡುಗೆ. ಧನ್ಯವಾದಗಳು. ನಿಮ್ಮ ಒಳ್ಳೆಯತನ ನಿಮ್ಮನ್ನು ಕಾಪಾಡುತ್ತೆ ಸರ್. ತಮ್ಮ ಶ್ರದ್ಧೆ, ಆಸಕ್ತಿ, ಭಕ್ತಿ, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ಬಹಳ ಶ್ರದ್ಧೆ, ಹಿರಿಯರಿಗೆ ಗೌರವ, ಅದು ತಮ್ಮಲ್ಲಿ ನಾನು ನೋಡಿರೋ ವಿಶೇಷವಾದ ಗುಣ. ಅದು ನಿಮ್ಮನ್ನು ಕಾಪಾಡುತ್ತೆ, ಒಳ್ಳೇದಾಗೆ ಆಗುತ್ತೆ. ಕಲಾ ಸರಸ್ವತಿ ನಿಮ್ಮ ಮೇಲಿದ್ದಾಳೆ. ಅವಳು ಇರೋವರೆಗೂ ನಿಮ್ಗೆ ಯಾವ ಭಯನೂ ಇಲ್ಲ. ಎಷ್ಟೇ ಸಾವಿರ ಕೋಟಿ ಆದ್ರೂ ಜನ ಕಿತ್ಕೋಬಹುದು. ಆದ್ರೆ ನಿಮ್ಮ ತಲೆಯಲ್ಲಿ ಒಂದು ವಿಶೇಷವಾದ ಕಲಾ ಸರಸ್ವತಿ ತಮ್ಮ ತಲೆಯಲ್ಲಿ ಇದ್ದಾಳೆ. ಅಲ್ಲಿವರೆಗೂ ನಿಮ್ಗೆ ಏನೂ ಆಗಲ್ಲ. ದೇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ತಾ ಸಸ್ಯ ಗಿಡವನ್ನು ಕೊಡಿ. ಪರಿಸರ ಪ್ರೇಮಿ ಈಶ್ವರೇಶ್ ರಾಯ್ಡು ಅವರ ಕಡೆಯಿಂದ ವಿಶೇಷವಾಗಿ ನೆನಪಿನ ಕಾಣಿಕೆ, ಹಾಗೆ ಅಂಬೇಡ್ಕರ್ ಅವರ ಭಾವಚಿತ್ರ ಇರತಕ್ಕಂಥ ಒಂದು ಫೋಟೋ. ನಮ್ಮ ಸಾಹೇಬರು ಮಾತಾಡ್ತಾರೆ, ಸದಾನಂದ ಸ್ವಾಮಿ ಅವರು ಗಂಡಸಿ.
ಅತ್ಯುತ್ತಮವಾಗಿ ಇದುವರೆಗೂ ಗಾಯನ ಮಾಡುವಂತ ಅವ್ರಿಗೆ ನಾವು ಸನ್ಮಾನ ಮಾಡಿ ನಮಗೆ ಸನ್ಮಾನ ಮಾಡಲ್ಲ. ಅದಕ್ಕೋಸ್ಕರ ನಾನು ಮೈಲಿಸ್ಕೊಂಡಿದ್ದೀನಿ. ಸರ್ ಹಂಗೆ ಒಂದು ಫೋಟೋ ಬನ್ನಿ ಸರ್ ಪ್ಲೀಸ್, ಒಳಗಡೆ ಬನ್ನಿ ಸರ್, ಒಂದು ಫೋಟೋ ಹಂಗೆ ಬನ್ನಿ. ನಮ್ಮ ಸುಬ್ರಾಯಡು ಸಾರ್ ಅವರ ಸುಪುತ್ರಿ ಸರ್ ಇಲ್ಲಡೆ ಸರ್ ಸರ್ ವೇದಾವತಿ MBA ಮಾಡ್ತಾ ಇದ್ದಾರೆ. ಸ್ವಲ್ಪ ಇಲ್ಲಡೆ ಒಂದೇನು ಫೋಟೋ ಸರ್ ಸರ್. ಒಂದು ಸನ್ಮಾನ ಅವರಿಗೆ ನಮ್ಮ ಸುಬ್ರಾಯಡು ಸರ್, ನಮ್ಮ ಪರಿಸರ ಪ್ರೇಮಿ ಈಶ್ವರ ರಾಯಡು ಅವರ ಬಹಳ ಕುಚುಕು ಗೆಳೆಯರು ಅಂತ ಹೇಳೋದು ತಪ್ಪಾಗಲಾರದು. ಥ್ಯಾಂಕ್ ಯು. ಸುಬ್ರಾಯಡು ಸರ್ ಅವರ ಸುಪುತ್ರಿ ವೇದಾವತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಅಂತಾರೆ. ಹಾಗೆ ಶಶಾಂಕ್ ಅವರು ಕೂಡ ಸನ್ಮಾನ ಮಾಡಬೇಕಲ್ವಾ? ನಮ್ಮ ಈಶ್ವರ್ ರಾಯಡು ಅವರ ವೇದಾವತಿ ಅವರು ಬಂದಿದ್ದಾರೆ, ಅವರಿಗೆ ಜೋರಾಗಿ ಚಪ್ಪಾಳೆ. MBA ಓದ್ತಾ ಇದ್ದಾರೆ ನಮ್ಮ ಸುಬ್ರಾಯಡು ಸರ್ ಅವರ ಸುಪುತ್ರಿ ಅವರು. ಹಾಗೆ ನಮ್ಮ ಶಶಾಂಕ್ ಅವರು ಯುವಕರು ಈಶ್ವರ ರಾಯಡು ಅವರ ಸುಪುತ್ರ, ಅವರು ಕೂಡ ಸನ್ಮಾನ ಆಗಬೇಕು ಈ ಒಂದು ವೇದಿಕೆ ಮೇಲೆ. ನಮ್ಮ ಈಶ್ವರ ರಾಯಡು ಅವರೇ ಹಾಗೆ ನಮ್ಮ ಸದಾಶಿವ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸದಾನಂದ ಸ್ವಾಮಿರವರು ಇಲ್ಲಿ ಸರ್ ಎಲ್ಲರದು ಆದ್ಮೇಲೆ ಸುಬ್ರಾಯಣ್ಣವರ ಮಗ ಯಶವಂತ್ ಹಾಗೆ ವೇದಾವತಿ ಇಬ್ಬರಿಗೂ ಸನ್ಮಾನ. ಇವರಿಗೆ ಸನ್ಮಾನ. MBA ಓದ್ತಾ ಇದ್ದಾಳೆ ಮಗಳು, ನಮ್ಮ ಸುಬ್ರಾಯಣ್ಣವರ ಮಗಳು. ನೀನೇನು ಓದ್ತಾ ಇದೆಯಪ್ಪ? ನಿಮ್ಮ ಹೆಸರು? ಯಶವಂತ್ ಕುಮಾರ್, ಸೆಕೆಂಡ್ PUC ಓದ್ತಾ ಇದ್ರೆ. ಸನ್ಮಾನ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಇವರಿಬ್ಬರಿಗೂ. ಸರ್ ಹಾಗೆ ಇಟ್ಕೊಳ್ಳಿ ಒಂದು ಫೋಟೋ ಸರ್ ಸರ್ ಸ್ವಲ್ಪ ಸರ್ ಈ ಕಡೆ ಸರ್ ರೆಡಿ, ಸ್ವಲ್ಪ ಹತ್ರ ಬನ್ನಿ, ಒಂದು ಫೋಟೋ ನೋಡಿ ಸರ್. ಸೌಂಡ್ ಇಂಜಿನಿಯರ್ ಇದ್ದಾರಲ್ಲ ಯಾರೋ ಬನ್ನಿ ಸರ್ ಒಂದು ಫೋಟೋ ಈ ಕಡೆ ಸರ್, ಈ ಕಡೆ ನೋಡಿ ಮೇಡಮ್ ಎಲ್ಲ ಮುಂದೆ ನೋಡಿ, ಒಂದೇನು ಫೋಟೋ ಇಲ್ಲಿ ನೋಡಿ, ಸ್ಮೈಲ್ ಮಾಡಿ. ಕರೆಕ್ಟ್ ಆಯ್ತು. ಶಿವಾನಂದ್ ಸೌಂಡ್ ಇಂಜಿನಿಯರ್. ಧನ್ಯವಾದಗಳು, ಒಳ್ಳೆದಾಗ್ಲಿ. ಸೌಂಡ್ ಇಂಜಿನಿಯರ್ ಬನ್ನಿ. ನಮ್ಮ ಸೌಂಡ್ ಇಂಜಿನಿಯರ್ ಎಲ್ಲಿ, ಅವರ ಹೆಸರು ರವಿ ಚಂದ್ರ ರಾಜು. ನೋಡಿ 3 ಜನಕ್ಕೆ ಇಡಬಹುದಾಗಿತ್ತು ಸರ್ ಹೆಸರನ್ನ, ನೀವು ಒಬ್ಬರೇ ಇಟ್ಕೊಂಡ್ಬಿಟ್ಟಿದ್ರೆ. ಶಿವಾನಂದ್ ನೀವೇ ನಡೆಸಿ. ರವಿ ಚಂದ್ರ ರಾಜು ಅವರಿಗೆ ವಿಶೇಷವಾಗಿ ಸನ್ಮಾನ. ಆವಾಗಿಂದ ತಮ್ಮ ಈ ಒಂದು ತಂಪಾದ ಸಮಯದಲ್ಲಿ ತಮ್ಮ ಕಿವಿಗೆ ಇಂಪಾಗಿ ಕೇಳಿಸ್ತಾ ಅವರು ರವಿ ಚಂದ್ರ ರಾಜರು. ಹಾಗೆ ಪ್ರಕಾಶ್ ಅವರು ವಿಡಿಯೋಗ್ರಾಫರ್, ಅವರು ಕೂಡ ಸನ್ಮಾನ. ನೋಡಿ ಇನ್ನೊಬ್ರು ವಿಶೇಷವಾಗಿ ಪಾಂಡುರಂಗ ಸಂಗೀತ ಪಾಠಶಾಲೆಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಆಡ್ತಕ್ಕಂಥವ್ರು. ಸುಗಮ ಸಂಗೀತ, ಚಲನಚಿತ್ರ ಎಲ್ಲ ಗೀತೆಗಳನ್ನ ತಬಲಾ ನುಡಿಸ್ತಾರೆ ಎಲ್ಲ. ನೋಡಿ ಸಕಲಕಲ ಅವರು ಮಾರುತಿ ರಾವ್ ಅವರು ಕೂಡ ಸನ್ಮಾನ. ಮಾರುತಿ ರಾವ್ ನೋಡಿ ಸಕಲಕಲ ವಲ್ಲಭರು ಪಾಂಡುರಂಗ ಸಂಗೀತ ಪಾಠಶಾಲೆಯಲ್ಲಿ ಹಾಡ್ತಾರೆ, ತಬಲಾ ನುಡಿಸ್ತಾರೆ, ಕೀಬೋರ್ಡ್ ಅನ್ನು ನುಡಿಸ್ತಾರೆ, ಫಿಲ್ಮ್ ಹಿಟ್ಸ್ ಅನ್ನ ಆಡ್ತಾರೆ, ಭಾವಗೀತೆಯನ್ನ ಆಡ್ತಾರೆ. ಸಕಲಕಲ ವಲ್ಲಭರು ಸಂಗೀತ ಸರಸ್ವತಿ ನಿಮ್ಗೆ ಒಲಿದ್ದಾಳೆ, ನಿಮ್ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಅದು ಒಂದು ಯೋಗ, ನಿಜವಾಗ್ಲೂ ಯೋಗನೂ ಮಾಡ್ತಾರೆ ಏನೋ ಗೊತ್ತಿಲ್ಲ, ನೀವು ನಿಮ್ಮ ಮುಖದಲ್ಲಿ ಖಂಡಿತ. ಸೂಪರ್ ಸರ್, ಸೂಪರ್ ಸರ್. ನಮ್ಮ ಮಾರುತಿ ರಾವ್ ಅವರಿಗೆ ಒಳ್ಳೆದಾಗ್ಲಿ. ಅವರು ಕೂಡ ನಮ್ಮ ಪರಿಸರ ಪ್ರೇಮಿ ಡಾಕ್ಟರ್ ESR ವಾಟ್ಸ್ಆಪ್ ಗ್ರೂಪ್ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಸನ್ಮಾನ. ಅಸ್ಸಾಂ ಅವರ ವೇದಿಕೆ ಮೇಲೆ ಬರಬೇಕು. ನಮ್ಮ ಗುರುಗಳು ಗಾಯಕರು ಶಾಬುದ್ದೀನ್ ಅವರ ವೇದಿಕೆ ಮೇಲೆ ಬರಬೇಕು. ತುಂಬಾ ತಡವಾಗಿ ಬಂದಿದ್ದೀರಾ, ಇಲ್ಲಿ ಪ್ರಾರಂಭ ಆಗಬೇಕು ಗಾಯನದಿಂದ. ಸರ್ ವೇದಿಕೆ ಮೇಲೆ ಬನ್ನಿ, ದಯವಿಟ್ಟು ಬನ್ನಿ ಸರ್ ವೇದಿಕೆ. ಹಾಗೆ ಕೂತ್ಕೋಬೇಡಿ ದಯಮಾಡಿ. ಶಿವಾನಂದ್ ಹಂಗೆ ನೀವು 3 ಜನ ಅಸ್ಲಾಮು ಅವ್ರ ಭಾಷೆ ಯಾವ ಭಾಷೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಅದ್ಭುತವಾಗಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಆಡ್ತಾರೆ ಅಸ್ಲಾಂ ಅವರು. ಕನ್ನಡದ ಬಗ್ಗೆ ಸ್ವರಗಳು, ಸ್ವಚ್ಛತೆ, ಆ ವ್ಯಾಕರಣ ಪದ್ಯಗಳು ನಾವುಗಳು ಹೇಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ನಮ್ಮ ಅಸ್ಲಾಂ ಅವರು ಹೇಳ್ತಾರೆ. ನಿಜವಾಗ್ಲೂ
ಒಂದು ಈ ಮಾಂಸಾಹಾರಿಗಳಲ್ಲಿ ಈ ತರ ಪ್ರತಿಭೆಗಳಿರಿ, ಶಿವಾನಂದ ಆಗ್ಲಿ ಇವ್ರುಗಳಲ್ಲಾಗ್ಲಿ ನೀವು ಎಲ್ಲಿಂದ ಬಂದ್ರಪ್ಪ ಇದನ್ನ. ಆಮೇಲೆ ಅವ್ರು ಈ ಲೇಡಿ ರೈಮಾ ಖೋ ಆಡ್ತಾರಲ್ಲ, ಎಲ್ಲ ನಿಜಲ್ಲೂ ಬಹಳ ಸಂತೋಷ ಆಗುತ್ತೆ. ಇಂಥ ಪ್ರತಿಭೆಗಳನ್ನೆಲ್ಲ ನಮ್ಮ ಈ ಗುಡ್ಸೋದಂದ್ರೆ ನಮ್ಮ ಈಶ್ವರ ಹೆಸರಾಯಿತು. ಅದ್ರ ಜೊತೆಗೆ ನಮ್ಮ ಚಂದ್ರು, ಈಗ 20 ವರ್ಷದಿಂದ ನಮ್ಮ ಚಂದ್ರು ಏನೇನಿರಲಿಲ್ಲ, ಇತ್ತೀಚೆಗೆ ಎಷ್ಟು ಬೆಳೆದ್ಬಿಟ್ಟಾನೆ ನಮ್ಮ ಕಣ್ಣು ಮುಂದೆ. ಬಹಳ ಅದ್ಭುತ, ಬಹಳ ಸಂತೋಷ ಆಗುತ್ತೆ. ಈ ಥರ ನಮ್ಮ ಅಸ್ಲಾಂ ಅಂತವ್ರು ಗುರ್ಸೋದು, ಶಿವಾನಂದ್ ಅವ್ರು ಗುರ್ಸೋದು, ಬ್ರದರ್ ಶಾಮುದ್ದೀನ್ ಅವರು, ಇವ್ರಿಗೆಲ್ಲ ಇನ್ನಷ್ಟು ಸರ್ ಹಾಗೆ ನಿಂತ್ಕೊಳ್ಳಿ ಸರ್. ಚಂದ್ರಶೇಖರ್ ಸರ್ ಬನ್ನಿ, ಫೋಟೋ. ನಿಲ್ಲಿಸ್ಕೊಳ್ತಾ ಇದ್ದೀನಿ. ಸರ್ ಫಾಸ್ಟ್ ಇಲ್ಲಡೆ ಸರ್. ಸರ್ ಇಲ್ಲಡೆ ಸರ್. ಸರ್ ಮುಂದೆ ನೋಡಿ ಸರ್, ಒಂದೇನು ಫೋಟೋ. ಓಕೆ ಸರ್, ಆಯ್ತು ಸರ್. ಒಂದು ವಿಶೇಷ ಪ್ರಕಟಣೆ ಎಲ್ಲರೂ ಸಾಧಿಸಬೇಕು. ಸೆಪ್ಟೆಂಬರ್ 4ನೇ ತಾರೀಕಿಗೆ ಜ್ಞಾನಸೌಧದಲ್ಲಿ ಪುಟ್ಟರಾಜ ಕವಿ ಗವ್ಯಾರರ 15ನೇ ವರ್ಷ ಪುಣ್ಯ ಸ್ಮರಣೆ, ಪಾಂಡುರಂಗ ಸಂಗೀತ ಪಾಠಶಾಲೆ ವಾರ್ಷಿಕೋತ್ಸವ ಸಮಾರಂಭ. ತಾವೆಲ್ಲ ಕುಟುಂಬ ಕಾರ್ಯಕ್ರಮಕ್ಕೆ ಬಂದು ಆರೈಸಿ ಆಶೀರ್ವಾದಿಸಿ ಪ್ರಸಾದವನ್ನು ತಗೊಂಡೋಗ್ಬೇಕಾಗಿ ತಾವೆಲ್ಲ ವಿನಂತಿ ಮಾಡಿಕೊಡ್ತಾರೆ. ಚಂದ್ರು ಸಾರಿಗೂ ತುಂಬಾ ಧನ್ಯವಾದ ಸರ್. ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲ ಕಳಿಸಿ ಆಶೀರ್ವದಿಸ್ತೀವಿ. ಸರ್ ಹಾಗೆ ಸರ್ ಹಿಂದೆ ಬಂದ್ಬಿಡಿ ಸರ್. ಈಗ ತೆಗಿತಾನೆ ಸರ್, ಅದಕ್ಕೆ ತೆಗಿತಾನೆ. ಪೇಟ ಸ್ವಲ್ಪ ಸರ್ ಹಾಕಿದೆ. ಇಲ್ಲಿ ಸರ್ ಪೇಟ ಒಂದು ಸ್ವಲ್ಪ ಸರ್ ರೆಡಿ ಸರ್, ಒಂಚೂರು ಹಂಗೆ ಜೊತೆಲ್ಲ ನಿಂತ್ಕೊಳ್ಳಿ. ಹಾಂ ಸರ್ ರೆಡಿ ಸರ್. ಸರ್ ಈ ಕಡೆ ಒಂಚೂರು ಹಂಗೆ. ಎಸ್ ಸರ್. ಈಗ ಗುರುವಂದನ ಸರ್ ಇಲ್ಲಡೆ ಸರ್, ಲಾಸ್ಟ್ ಇಲ್ಲಡೆ. ಹಾಂ ಸೂಪರ್ ಸರ್. ಈ ಕಡೆ ಕ್ಯಾಮ್ರಾಗೆ ಒಂದು ಫೋಟೋ. ಸುಬ್ರಾಡ್ ಅವರು ವೇದಿಕೆ ಮೇಲಿದ್ದಾರೆ, ಅವರಿಗೆ ಆಯ್ತು ಸರ್. ಈಗ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಗುರು ವಂದನ. ನೋಡಿ, ಈ ದಿವಸ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಪರಿಸರ ಮಿತ್ರ ಪ್ರಶಸ್ತಿಯನ್ನು ಕೊಟ್ಟಾಯ್ತು. ಗುರುವಂದನ ಕಾರ್ಯಕ್ರಮ ಪರಿಸರ ಪ್ರೇಮಿ ಈ ಅವರು ಖಂಡಿತ. ಹಾಗೆ ನಮ್ಮ ಅಸ್ಲಾಂ ಭಾಯಿ ಅವರು ಒಂದು ಗೀತೆಯನ್ನು ಹಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ದಯಮಾಡಿ ಅಸ್ಲಾಂ ಭಾಯಿ ಒಂದು ಗೀತೆ ಹಾಡಬೇಕು. 5 ಜನ ಗುರುವಂದನ ಕಾರ್ಯಕ್ರಮ ನಮ್ಮ ಗುರುಗಳು ಈಶ್ವರೇಶ್ ರಾಡು ಸಾಹೇಬರಿಗೆ. ಹ್ಞೂ ಸರ್. ಸರ್ ಮೊಬೈಲ್ ಕೊಡಿ ಸರ್. ಸ್ವಲ್ಪ ಈ ಕಡೆ ಬಂದು. ಹಲೋ, ಈ ಕಡೆ ಸ್ಟುಡಿಯೋ ಇಲ್ಲಪ್ಪ, ನಂದು ಸುಮ್ಮನೆ ಬರ್ತೇನೆ. ಇವ್ರು ಮೇಡಮ್ ಕರೀತಾರೆ ಹೋಗೋಣ. ಅದೇ ಸ್ಟುಡಿಯೋ ಸ್ಟುಡಿಯೋ ಇಲ್ಲ ಸರ್. ಒಂಚೂರು ಸೈಡಿಂದ ಕ್ರಾಸ್ ಆಗುತ್ತೆ. ಇಲ್ಲಿ ಇನ್ನೊಂದಿದೆ ನೋಡಿ ಸರ್. ಇಲ್ಲಿದೆ ಸರ್, ಅಲ್ಲಿಂದ ಇನ್ನೊಂದಿದೆ ನೋಡಿ ಸರ್. ಈ ಕಡೆ ಸರ್ ಬೆಳಗ್ಗೆ ಒಂದು ಕಾರ್ಯಕ್ರಮ ಇತ್ತು, ಅದು ಕಂಟಿನ್ಯೂಷನ್ ಆಯಿತು. 10 ಗಂಟೆಯಿಂದ 5:30. ಮ್ಯೂಸಿಕ್ ಇದೆ.
ಸರ್ ಇಲ್ಲಿ ನೋಡಿ ಸರ್ ಒಂದು ಫೋಟೋ ಚಂದ್ರ ಸರ್ಗೆ ಇಷ್ಟ ಅಣ್ಣ ಹಾಂ ಸರ್ ನಮ್ಮ ಪರಿಸರ ಈಶ್ವರರು ಹಾಗೆ ಗಂಡಸಿ ಸದಾನಂದ ಸ್ವಾಮಿರವರು ನಿಜವಾಗ್ಲೂ ಈ ಗುರುವಂದನ ಕಾರ್ಯಕ್ರಮಕ್ಕೆ ಒಂದು ಕಡೆ ಬಂತು, ಒಂದು ಹೆಸರು ಬಂತು. ಮುತ್ತುರಾಜ್ ಅವರು ಇದ್ದಾರೆ, ನಮ್ಮ ದಲಿತ ಚಿಂತಕರು. ಹಾಗೆ ಅಧ್ಯಕ್ಷತೆಯನ್ನ ಈ ದಿವಸ ವಹಿಸಿರ್ತಕ್ಕಂಥ ಟಿ.ಎಸ್. ವೀರಯ್ಯನವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಸಾಹಿತಿಗಳು. ನೋಡಿ, ಇವರು ಪಂಚ ಪಾಂಡವರಿಂದ 5 ಜನ ಕೂತಿದ್ದಾರೆ. ಇವರಿಗೆ ಒಳ್ಳೆಯ ವಿಶೇಷವಾದ ಸನ್ಮಾನ. ನಮ್ಮ ಸುಬ್ರಾಯರವರು ವಿಶೇಷವಾದ ಮಾರ್ಕೆಟಿಂಗ್ ಅರ್ಧ ಹೊತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಸುಬ್ರಾಯರವರು ಅವರ ಅಭಿಮಾನ ಸರ್ ಒಂದು ಫೋಟೋ ಹಂಗೆ ಬೇಡ ಅಂತ ಹೇಳ್ತಾರೆ ಸರ್. ಸರ್ ಇಲ್ಲಡೆ ಸರ್ ಹಾಂ ಸರ್ ಸರ್ ಇಲ್ಲಡೆ ಅಸ್ಲಾಂ ಬೈ ಅವರು ಇಂಜಿನಿಯರ್ ಹಾಡಬೇಕು ಅಂತ ಎಲ್ಲ ಮನವಿ ಇಟ್ಟಿದ್ದಾರೆ. ಗಂಡಸಿ ಸದಾನಂದ ಸ್ವಾಮಿರವರು ಅಧ್ಯಕ್ಷರು, ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಹಾಗೂ ಭಾರತ ಸಾರಥಿ ಕನ್ನಡ ದಿನಪತ್ರಿಕೆ ಸಂಪಾದಕರು, ಚಲನಚಿತ್ರ ನಟರು, ನಿರ್ಮಾಪಕರು. ನಮ್ಮ ಪಿಡೇಕರ ಚಂದ್ರು ಅವರು ಇದ್ದಾರೆ. ಆಗ ನಮ್ಮ ಜೈವಿ ಮಾನದವರು, ಜೆ.ಕೆ. ಕನ್ನಡ ಮುಬಾರಕ್ರವರು, ಹಾಗೆ ಡಾಕ್ಟರ್ ಕೇಶವ ಅವರು, ಕೃಷ್ಣಣ್ಣ ಅವರು. ಮುಖ್ಯವಾಗಿ ನಮ್ಮೆಲ್ಲರಿಗೂ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರಿಗೂ ಕೂಡ ಎಲ್ಲಾ ವಿಷಯದಲ್ಲಿ ಎಲ್ಲಾ ರೀತಿಯಲ್ಲಿ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ ಸ್ರಾಯರ್ ಅವರು, ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಜೋರಾಗಿ ಚಪ್ಪಾಳೆ ಕೊಡಬೇಕು. ಕಾಫಿ ಕುಡಿತಾರೆ. ಹಾಗೆ ನೋಡಿ, ಬಹಳ ಖುಷಿ ಆಗುತ್ತೆ. ನಮ್ಮ ಫ್ರೀಡಂ ಪಾರ್ಕ್ ಅಧ್ಯಕ್ಷರು ಆರಂಭದಿಂದ ಬಂದು ಅಂತ್ಯ ಆದರೂ ಕೂಡ ತಿಳಿಲ್ಲ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನ್ ಬೇಕಪ್ಪ. ಫ್ರೀಡಂ ಪಾರ್ಕ್ ಅಧ್ಯಕ್ಷರು ಸ್ವತಂತ್ರ ಉದ್ಯಾನವನ ಇವತ್ತು ಬಹಳ ಸ್ವತಂತ್ರವನ್ನು ತಗೊಂಡಿದ್ದಾರೆ. ಬಹಳ ಖುಷಿ ಆಗುತ್ತೆ. ಈಗ ನಮ್ಮ ಈಶ್ವರ ನಾಯ್ಡು ಸಾಹೇಬರಿಗೆ ವಿಶೇಷವಾಗಿ ಸನ್ಮಾನ, ದೊಡ್ಡ ಹಾರ, ಜೋರ ಚಪ್ಪಾಳೆ. ಈಶ್ವರ ನಾಯ್ಡು ಸಾಹೇಬರಿಗೆ ಸುಬ್ರಾಯಡ್ ಅವರು ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಹಾರವನ್ನು ಹಾಕಿ ಅರ್ಧ ಮಾರ್ಕೆಟ್ ಹೊತ್ಕೊಂಡ್ ಬಂದಿದ್ದಾರೆ ನಮ್ಮ ಸಾಹೇಬರು. ಹೂವನ್ನ ಪೇಟ ತೆಗ್ಸ್ಬಿಟ್ಟು ಹಾಕಿ ಫೋಟೋ ಮಾಡಿ ಸರ್ ಸ್ವಲ್ಪ ಸೈಡ್ ಇದೆ ಸರ್. ಜೋರಾಗಿ ಚಪ್ಪಾಳೆ. ಸರ್ ಒಂಚೂರು ಸೈಡ್ ಇದೆ. ಹಿಂದೆ ಹೂ ನಿಜವಾಗ್ಲೂ ಒಳ್ಳೆದಾಗಲಿ ಸರ್ ನಿಮಗೆ. ಚಪ್ಪಾಳೆ ಜೋರಾಗಿ. ನಮ್ಮ ಸುಬ್ರಾಯಡ್ ಅವರು ಮಾರ್ಕೆಟ್ ಅರ್ಥ ಉಟ್ಕೊಂಡ್ ಬಂದಿದ್ದಾರೆ. ಅಯ್ಯೋ ಧನ್ಯವಾದ ಸರ್. ನಮಗೆ ಬಹಳ ಖುಷಿ ಆಗ್ತಾ ಇದೆ. ಒಳ್ಳೆದಾಗ್ಲಿ ಎಲ್ಲರಿಗೂ. ಸರ್ ಸರ್ ಸೂಪರ್ ಸರ್. ಸರ್ ಹಂಗೆ ಈ ಕಡೆ ಇಲ್ಲಿ ಸರ್, ಈ ಕಡೆ ನೋಡಿ, ಇಲ್ಲಿ ನೋಡಿ. ಸೂಪರ್ ಸರ್. ಸರ್ 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 ಒಂದು ಲಾಸ್ಟ್ ಈ ಕಡೆ ಹಂಗೆ. ಹಾಂ ಧನ್ಯವಾದಗಳು. ಚಪ್ಪಾಳೆ ಜೋರಾಗಿ. ಈಶ್ವರಾಯಡ್ ಸರ್ ಸನ್ಮಾನ. ಧನ್ಯವಾದಗಳು ಕೃಷ್ಣ, ತಪ್ಪು ಕೂಡ. ಸರ್ ಸರ್ ಇನ್ನೊಂದು ಸ್ವಲ್ಪ ಈ ಕಡೆ. ಹಾಂ ಸಾಕು ಸರ್. ಸರ್ ರೆಡಿ, ಇಲ್ಲಿ ನೋಡಿ ಸರ್. ಮುಂದೆ ಮುಂದೆ ನೋಡಿ ಸರ್. ಓಕೆ ಓಕೆ. ಹಾಂ ಆಯ್ತು.